ಆಗಿರ್ತಕ್ಕಂಥ 25 ಫೆಬ್ರವರಿ 2025ಕ್ಕೆ ಪ್ರಥಮ ಭಾಷೆ ಕನ್ನಡದಲ್ಲಿ SSLC ರಾಜ್ಯ ಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆ ಕೀ ಉತ್ತರಗಳನ್ನು ನೋಡೋಣ. ಸೊ ದಯಮಾಡಿ ವಿಡಿಯೋನ ಲೈಕ್, ನಿಮ್ಮ ಗೆಳೆಯರಿಗೆ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ನಿಮ್ಮ ನಾಳಿನ ಅಂದರೆ 27/2/2025ಕ್ಕೆ ನಡೀತಕ್ಕಂಥ ಗಣಿತ ವಿಷಯಕ್ಕಾಗಿ ವಿಡಿಯೋಗಳು ಭಾಳ ಇದ್ದಾವೆ, ಅವುಗಳನ್ನು ತಪ್ಪದೇ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಹು ಆಯ್ಕೆ ಪ್ರಶ್ನೆಗಳಿದ್ದಾವೆ. ಸೊ ಮುಖ್ಯ ಪ್ರಶ್ನೆ ಒಂದರಲ್ಲಿತ್ತು, ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕ ಅಕ್ಷರಗಳ ಸಂಖ್ಯೆ ಕೇಳಿದರು. ವೆರಿ ಈಸಿಯಾಗಿರ್ತಕ್ಕಂಥ ಕ್ವಶನ್ ಇತ್ತು ಸ್ನೇಹಿತರೆ. ಸೊ ಆಪ್ಷನ್ ಸಿ 5 ಅನ್ನೋದು ಸರಿ ಇದೆ. ಪ್ರಶ್ನೆ 2, ಮೈದೂರು ಅಂತಕ್ಕಂಥ ಪದ ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿದರು. ಆದೇಶ ಸಂಧಿ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಒಂದು ಅಭಿಪ್ರಾಯದ ವಿವರಣೆ ಮುಂದೆ ತಿಳಿಸಿದಂತೆ ಇದೆ ಎಂದು ತೋರಿಸೋ ಸಂದರ್ಭದಲ್ಲಿ ಈ ಚಿಹ್ನೆಯನ್ನು ಬಳಸ್ತಾರೆ. ವಿವರಣಾತ್ಮಕ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 4, ಮೇಲ್ವಾತು ಪದ ಈ ಸಮಾಸಕ್ಕೆ ಉದಾಹರಣೆಯಾಗಿದೆ. ಬಿ ಕರ್ಮಧಾರಯ ಸಮಾಸ. ಅತ್ತನಿಂ ಎಂಬುದು ಈ ವಿಭಕ್ತಿಯ ಪ್ರತ್ಯಯ ಅಂತ ಕೇಳಿದರು. ಪಂಚಮಿ. 6ನೇ ಪ್ರಶ್ನೆ, ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅದನ್ನು ಏನಂತ ಕರಿತೀವಿ? ಮಿಶ್ರವಾಕ್ಯ ಅಂತ ಕರಿತೀವಿ. ಸಂಬಂಧೀಕರಣಕ್ಕೆ ಹೋಗೋಣ. ಪರ್ವತ ರೂಢನಾಮ ಆದರೆ ಸಹದೇವ ಅಂಕಿತನಾಮ. ಮೊತ್ತ ಮೊದಲು ದ್ವಿರುಕ್ತಿ ಆದರೆ ಸತಿಪತಿ ಜೋಡು ನುಡಿ. ಕಾರ್ಯ ಕಜ್ಜ ಯಶ ಜಶ. ಚೆನ್ನಾಗಿ ಸಾಮಾನ್ಯ ಅರ್ಥಕ ಅವ್ಯಯ. ಅಯ್ಯೋ ಭಾವಸೂಚಕ ಅವ್ಯಯ ಅಂತಕ್ಕಂಥದ್ದು ಇತ್ತು. ಒಂದಂಕದಲ್ಲಿ ಉತ್ತರವನ್ನು ಬರೀತಕ್ಕಂಥ ಪ್ರಶ್ನೆಗಳು: ಭಾಷೆ ಯಾವುದಕ್ಕೆ ಸಾಧನವಾಗಿದೆ? ನಮ್ಮ ಸುತ್ತಮುತ್ತಲಿನವರೊಡನೆ ವ್ಯವಹರಿಸುವುದಕ್ಕೆ ಹಾಗೂ ವಿಚಾರ ವಿನಿಮಯ ಮಾಡುವುದಕ್ಕೆ ಭಾಷೆ ಒಂದು ಅಮೂಲ್ಯ ಸಾಧನವಾಗಿದೆ. ಪ್ರಶ್ನೆ 12, ವಚನಕಾರರಿಗೆ ಯಾವುದು ದೇವರಾಗಿತ್ತು? ವಚನಕಾರರಿಗೆ ಅವರವರ ಪ್ರಜ್ಞೆಯೇ ದೇವರಾಗಿತ್ತು. ಪ್ರಶ್ನೆ 13, ಗಡಿ ಪ್ರದೇಶಗಳಲ್ಲಿ ಬ್ಲಾಕ್ಔಟ್ ನಿಯಮವನ್ನು ಏಕೆ ಪಾಲಿಸಲಾಗುತ್ತದೆ? ಸೊ ಗಡಿ ಪ್ರದೇಶದಲ್ಲಿ ವಿಮಾನ ದಾಳಿಯಿಂದ ರಕ್ಷಿಸಿಕೊಳ್ಳಲು ಬ್ಲಾಕ್ಔಟ್ ನಿಯಮ ಪಾಲಿಸಲಾಗ್ತದೆ. ಪ್ರಶ್ನೆ 14, ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ಯಾರ ಬಳಿಗೆ ಕಳುಹಿಸಿದಳು? ಸೊ ಕಾಶ್ಯಪಿ ವಿದ್ಯಾಭ್ಯಾಸಕ್ಕಾಗಿ ತನ್ನ ಮಕ್ಕಳನ್ನು ತನ್ನ ಅಣ್ಣನಾದ ಸೂರ್ಯಮಿತ್ರನ ಬಳಿಗೆ ಕಳಿಸಿದಳು. ಹಕ್ಕಿಯ ಕಣ್ಣುಗಳು ಯಾವುವು? ಹಕ್ಕಿಯ ಕಣ್ಣುಗಳು ಸೂರ್ಯಚಂದ್ರರು. ದ್ರೋಣರು ಪರಶುರಾಮರಲ್ಲಿಗೆ ಏಕೆ ಬಂದನು? ದ್ರೋಣ ಪರಶುರಾಮರಲ್ಲಿಗೆ ದ್ರವ್ಯಾರ್ಥಿಯಾಗಿ ಬಂದ. ಕ್ರಿಯಾ ಸ್ವಾತಂತ್ರ್ಯ ಅಂದ್ರೇನು? ತನಗೆ ಇಷ್ಟ ಬಂದ ಕೆಲಸ ಮಾಡಲು ವ್ಯಕ್ತಿಗೆ ಅವಕಾಶ ಕೊಡೋದನ್ನೇ ನಾವು ಕ್ರಿಯಾ ಸ್ವಾತಂತ್ರ್ಯ ಅಂತ ಕರಿತೀವಿ. 2 ಅಂಕದ ಪ್ರಶ್ನೆಗಳು. ಪ್ರಶ್ನೆ 18, ಕನ್ನಡ ಭಾಷೆ ಹದಗೊಂಡದ್ದು ಹೇಗೆ ಅಂತ ಕೇಳಿದ್ದಾರೆ. ಅನೇಕ ಕವಿಗಳು ಕನ್ನಡ ಅಭಿವೃದ್ಧಿ ಹೊಂದಬೇಕಾದರೆ ಕನ್ನಡ ಪದಗಳ ಬಳಕೆ ಹೆಚ್ಚಾಗಬೇಕೆಂದು ಸಾರಿದ್ದಾರೆ. ಅಂಥವರ ವಾಣಿಯಿಂದ ಕನ್ನಡದ ವೀಣೆ ಮೃದು ಮಧುರವಾಗಿ ಮಿಡಿಯಿತು. ಮುಂದೆ ಬಸವೇಶ್ವರ, ಅಲಮಪ್ರಭುಗಳಂಥ ಶರವರೇಣ್ಯರು, ಚಾಮರಸ, ಕುಮಾರವ್ಯಾಸರಂಥ ಕವಿಪುಂಗವರು, ಪುರಂದರದಾಸ, ಕನಕದಾಸರಂಥ ದಾಸಶ್ರೇಷ್ಠರು ಸುಲಭ ಮಾರ್ಗವನ್ನೇ ತುಳಿದರು. ತಮ್ಮ ತಮ್ಮ ಅನುಭವ ಸಾರವನ್ನು ಸುಲಭವೂ ಸುಂದರವೂ ಸಹಜವೂ ಆದ ಮಾತುಗಳಿಂದ ಹೃದಯ ಮುಟ್ಟುವಂತೆ ಅಭಿವ್ಯಕ್ತಪಡಿಸಿದರು. ಹೀಗೆ ಕನ್ನಡ ಭಾಷೆ ಹದಗೊಂಡಿತು. ಪ್ರಶ್ನೆ 19, ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೇನು? ವಚನಕಾರರ ದೃಷ್ಟಿಯಲ್ಲಿ ಅರಿವು ಎಂದರೆ ತನ್ನಷ್ಟಕ್ಕೆ ತಾನು ಇರುವ ಕೇವಲ ತಿಳುವಳಿಕೆ, ಜ್ಞಾನ ಮಾತ್ರ ಅಲ್ಲ. ಅದು ಕ್ರಿಯೆಯ ಅನುಭವದಿಂದ ಒಡಮೂಡಿ ಬರುವುದು. ಅದು ಕೇಳಿ ತಿಳಿದಿದ್ದಲ್ಲ, ಕ್ರಿಯೆಯಲ್ಲಿ ಮೂಡಿದ ತಿಳುವಳಿಕೆ. ಅದು ತರ್ಕವಲ್ಲ, ನಡೆಯಿಂದ ನುಡಿ ಹುಟ್ಟಿದರೆ ಅದು ಅರಿವು ಎಂದು ಹೇಳಲಾಗಿದೆ. ಪ್ರಶ್ನೆ 20, ಮುದುಕಿಯು ರಾಹಿಲನ ಬಳಿ ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳಾವವು? ಉತ್ತರ: ಮುದುಕಿಯು ರಾಹಿಲನ ಬಳಿ, ನೋಡಪ್ಪ, ನಾನು ಈ ಊರಿಗೆ ಬಂದು 50 ವರ್ಷಗಳಾದರೂ ಆಗಿರಬಹುದು. ಮದುವೆಯಾಗಿ ನವವಧುವಾಗಿ ಈ ಊರನ್ನು ಪ್ರವೇಶಿಸಿದೆ. ಕೆಲವು ಕಾಲ ನೆಮ್ಮದಿಯಿಂದಲೇ ಇದ್ದೆವು. ಜಮೀನು ಆಸ್ತಿ ನಮಗೆ ಸಾಕಾಗುವಷ್ಟು ಇತ್ತು, ಈಗಲೂ ಇದೆ. ಆದರೆ ನೆಮ್ಮದಿಯಿಂದ ಬದುಕಲು ಈ ಜನ ಬಿಡಬೇಕಲ್ಲ. ಯುದ್ಧವಂತೆ ಯುದ್ಧ ಎಂದು ಯುದ್ಧದ ಬಗ್ಗೆ ತಿರಸ್ಕಾರದಿಂದ ನುಡಿದ ಮಾತುಗಳು ಆಗಿದ್ದಾವೆ. ಪ್ರಶ್ನೆ 21, ಲಕ್ಷ್ಮಣನು ಅಣ್ಣನನ್ನು ಹೇಗೆ ಸಂತೈಸಿದ? ಲಕ್ಷ್ಮಣನು, ತಾಳಿಕೋ ಅನ್ನ ತಾಳಿಕೋ. ಸೂರ್ಯನೇ ಕಾಂತಿ ಕಳೆದುಕೊಂಡರೆ ಕಾಂತಿಯನ್ನು ನೀಡುವವರು ಯಾರು? ರಾಮನೇ ಧೈರ್ಯ ಕಳೆದುಕೊಂಡರೆ ಈ ಲೋಕಕ್ಕೆ ಧೈರ್ಯ ನೀಡುವವರು ಯಾರು ಎಂದು ಅಣ್ಣನನ್ನು ಸಂತೈಸಿದ. ಪ್ರಶ್ನೆ 22, ಹೊಸಗಾಲದ ಹಸುಮಕ್ಕಳನ್ನು ಹಕ್ಕಿ ಹೇಗೆ ಹರಸಿದೆ? ಕಾಲದ ಯುಗ ಯುಗಗಳ ಹಣೆ ಬರಹವನ್ನು ಅಳಿಸಿ ಹಾಕಿ ಹೊಸತನವನ್ನು, ಹೊಸ ಹಣೆ ಬರಹವನ್ನು ಬರೆದು ಎಲ್ಲರಿಗೂ ಬದಲಾವಣೆಯಾಗುವ ಒಳ್ಳೆಯ ಭಾಗ್ಯವನ್ನು ತೆರೆದುಕೊಟ್ಟಿದೆ. ಹಾಗೆಯೇ ರೆಕ್ಕೆ ಬೀಸುತ್ತಾ ಮೇಲಕ್ಕೆ ಹಾರುವ ಈ ಹೊಸಗಾಲದ ಹಸು ಮಕ್ಕಳಿಗೆ ಹೊಸ ಚೇತನವನ್ನು ನೀಡುತ್ತಾ ಉತ್ತಮ ಭವಿಷ್ಯಕ್ಕಾಗಿ ಶುಭ ಹರಿಸಿದೆ. ಪ್ರಶ್ನೆ 23, ಪಾರ್ಥ ಭೀಮರ ಬಗೆಗೆ ದುರ್ಯೋಧನನ ಅಭಿಪ್ರಾಯಗಳನ್ನು ತಿಳಿಸಿ. ತನ್ನ ಪ್ರೀತಿಯ ಗೆಳೆಯ ಕರ್ಣನನ್ನು ತನ್ನ ಪ್ರೀತಿಯ ತಮ್ಮ ದುಶ್ಯಾಸನನನ್ನು ಕೊಂದವರು ಅರ್ಜುನ ಭೀಮರು. ಅವರು ಜೀವಂತವಾಗುವವರೆಗೆ ಸಂಧಿಗೆ ಒಪ್ಪಲಾರೆವು. ಮೊದಲು ಆ ಇಬ್ಬರನ್ನೂ ಕೊಲ್ಲಲು, ಕೊಂದ ಮೇಲೆ ಪ್ರಸಿದ್ಧನಾದ ಧರ್ಮರಾಯನೊಡನೆ ಸಂಧಿ ಮಾಡಿಕೊಳ್ಳುತ್ತೇನೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸುತ್ತಾನೆ.
ಪ್ರಶ್ನೆ 24. ವಸಂತ ಮುಖ ತೋರಲಿಲ್ಲ ಕವನದಲ್ಲಿ ಪ್ರಕೃತಿಯ ಸಂಭ್ರಮ ಹೇಗೆ ವ್ಯಕ್ತವಾಗಿದೆ? ಒಡೆಯನ ಮನೆಯ ಅಂಗಳದಲ್ಲಿ ಮಾವಿನ ಮರಗಳು ಮೈತುಂಬಿ ನಿಂತಿವೆ. ಆ ಪ್ರಕೃತಿಯ ಮಡಿಲಲ್ಲಿ ಹಕ್ಕಿಗಳು ರೆಕ್ಕೆ ಬಿಚ್ಚಿ ಹಾರುತ್ತಿವೆ. ಪ್ರಕೃತಿಯ ಸೊಬಗನ್ನು ಕೋಗಿಲೆಗಳು ಮನದುಂಬಿ ಹಾಡುತ್ತಿವೆ. ಈ ಭೂಮಿಗೆ ಕಡಲು ಉಕ್ಕಿ ಹರಿಯುವ ಸಂಭ್ರಮ ವ್ಯಕ್ತವಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಭಗತ್ ಸಿಂಗ್ ಜಲಿಯನ್ ವಾಲಾಬಾಗ್ ಮಾರಣ ಹೋಮದಿಂದ ತೆಗೆದುಕೊಂಡ ನಿರ್ಧಾರವನ್ನು ತಿಳಿಸಿ. ಒಂದಲ್ಲ ಒಂದು ದಿನ ಈ ಬ್ರಿಟಿಷ್ ದಮನಕಾರಿ ಪ್ರಭುತ್ವವನ್ನು ಧ್ವಂಸ ಮಾಡಲು ಏನನ್ನಾದರೂ ಮಾಡಿಯೇ ತೀರುತ್ತೇನೆಂದು ಕ್ರೂರ ಬ್ರಿಟಿಷ್ ಆಳ್ವಿಕೆಯನ್ನು ಅಂತ್ಯಗೊಳಿಸಬೇಕೆಂಬ ನಿರ್ಧಾರ ಭಗತ್ ಸಿಂಗ್ ತೆಗೆದುಕೊಂಡ. 26. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಹೇಗೆ ಅಭಿವ್ಯಕ್ತವಾಗಿದೆ? ಚಂದನವನ್ನು ಕಡಿದು ಕೊರೆದು ತೇದರೂ ಅದು ಸುವಾಸನೆಯನ್ನು ನೀಡದೆ ಇರಲಾರದು. ಚಿನ್ನವನ್ನು ಕಡಿದು ತಿಕ್ಕಿದರೂ ಬೆಂಕಿಯಲ್ಲಿ ಹಾಕಿಸಿ ಕಾಯಿಸಿ ಬಡಿದರೂ ಅದು ತನ್ನ ಹೊಳಪನ್ನು ಕಳೆದುಕೊಳ್ಳೋದಿಲ್ಲ. ಕಬ್ಬನ್ನು ಗಿನ್ನಿಗೂ ತುಂಡರಿಸಿದರೂ ಗಾನದಲ್ಲಿ ಹಾಕಿ ಅರೆದರೂ ಅದು ಬೆಂದು ಪಾನಕವಾಗಿ ಸಕ್ಕರೆಯಾದರೂ ಅದು ತನ್ನ ಸಿಹಿಯನ್ನು ಎಂದಿಗೂ ಕಳೆದುಕೊಳ್ಳೋದಿಲ್ಲ. ಹಿಂದೆ ಮಾಡಿದ ಪಾಪಕಾರ್ಯಗಳನ್ನು ಭಗವಂತನ ಮುಂದೆ ಇಡದೆ ಕೊಂದರೂ ನಿನಗೆ ಶರಣು ಎನ್ನುವುದನ್ನು ಬಿಡುವುದಿಲ್ಲ ಎಂದು ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿ ವಚನದಲ್ಲಿ ಅಭಿವ್ಯಕ್ತಗೊಂಡಿದೆ. 27. ಪೈಗಳ ತಮ್ಮನ ನೂಲು ಮದುವೆ ದಿನ ಹೇಗೆ ಸಿದ್ಧತೆಗಳು ಮಾಡಿಕೊಳ್ಳುತ್ತಿದ್ದರು? ಪೈಗಳ ತಮ್ಮನ ನೂಲು ಮದುವೆ ದಿನ ಅಂಗಳದಲ್ಲಿ ಒಂದು ಕಡೆಯಲ್ಲಿ ಲಡ್ಡುಗೆಗಳನ್ನು ಕಟ್ಟುತ್ತಿದ್ದರು, ಮತ್ತೊಂದು ಕಡೆ ಮಂಡಿಗೆಗಳನ್ನು ಮಡಚುತ್ತಿದ್ದರು, ಬೇರೊಂದು ಕಡೆ ಸೇವಿಗೆಯನ್ನು ಒತ್ತುತ್ತಿದ್ದರು. ಹೀಗೆ ಇನ್ನೂ ಹಲವು ಮುಂತಾದ ಸಿದ್ಧತೆಗಳನ್ನು ಮಾಡ್ತಾಯಿದ್ರು. ಕವಿ ಸಾಹಿತಿಗಳ ಪರಿಚಯ ಬರೀಬೇಕು. ಪೂತಿ ನರಸಿಂಹಾಚಾರ್ಯ. ಪೂರ್ಣ ಹೆಸರು ಪುರೋಹಿತ ತಿರುನಾರಾಯಣಾಚಾರ್ಯ ನರಸಿಂಹಾಚಾರ್ಯ. ಕ್ರಿಸ್ತಶಕ 1950. ಸ್ಥಳ ಮಂಡ್ಯ ಜಿಲ್ಲೆಯ ಮೇಲುಕೋಟೆ. ಕೃತಿ ಶಬರಿ, ಅಹಲ್ಯೆ, ಗೋಕುಲ. ಪ್ರಶಸ್ತಿಗಳು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ ಇವುಗಳು ದೊರಕಿದ್ದಾವೆ. ಮುಂದೆ ಬರೋದು ರನ್ನ. ಕಾಲ 949. ಸ್ಥಳ ಬಾಗಲಕೋಟೆ ಜಿಲ್ಲೆಯ ಮುದಗೋಳಲು. ಕೃತಿಗಳು ಸಾಹಸ, ಭೀಮ ವಿಜಯಂ, ಅಜಿತ ತೀರ್ಥಾಂಕರ, ಪುರಾಣ ತಿಲಕಂ, ಪರಶುರಾಮಚರಿತಂ, ಚಕ್ರೇಶ್ವರ ಚರಿತಂ. ಇವರಿಗೆ ಕವಿ ಚಕ್ರವರ್ತಿ ಎಂಬ ಬಿರುದು ಇತ್ತು. ಇನ್ನು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡಿ ಛಂದಸ್ಸಿನ ಹೆಸರನ್ನು ಬರೀಬೇಕು. ನೋಡಿ, ಒಡೆಯ ನರ್ತಿ ಗೀತೆ, ನವನೀತಳಂ, ಗುರುಗೀತೆಗಳು ಅಂತ ಇದೆ. ಇದು ಅಕ್ಷರಮಾಲಾ ಆಧಾರಿತ ಚಂಪಕಮಾಲಾ ವೃತ್ತ ಬರ್ತದೆ. ಇಲ್ಲಿ 21 ಅಕ್ಷರಗಳು ಬರಬೇಕು, 28 ಮಾತ್ರೆ ಹಾಕಬೇಕು. ಒಟ್ಟಾರೆ ನಜ, ಭಜ, ಜಜರ ಅಂತಕ್ಕಂಥ ಗಣಗಳನ್ನು ಹಾಕಿದರೆ ಈ ಪ್ರಶ್ನೆ ಉತ್ತರ ಸರಿ ಬರ್ತದೆ. ಮುಂದೆ ಅಲಂಕಾರ. ವಸಂತ ಮಾಸದಲ್ಲಿ ಹೂಬಿಟ್ಟ ಮರ ಗಿಡಗಳು ಮಧುವನಗಿತ್ತಿಯಂತೆ ಶೋಭಿಸುತ್ತಿದ್ದವು ಅಂತಕ್ಕಂಥ ವಾಕ್ಯ ಇತ್ತು. ಇದು ಉಪಮಾಲಂಕಾರ ಬರ್ತದೆ. ಲಕ್ಷಣ ಏನಪ್ಪ ಅಂದ್ರೆ, ಎರಡು ವಸ್ತುಗಳಿರುವ ಸಾದೃಶ್ಯ ಸಂಪತ್ತನ್ನು ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತ ಕರಿತೀವಿ. ಉಪಮೇಯ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು, ಉಪಮಾನ ಮಧುವನಗಿತ್ತಿ, ಉಪಮಾವಾಚಕ ಅಂತೆ, ಸಮಾನ ಧರ್ಮ ಶೋಭಿಸುತ್ತಿದ್ದವು. ಸಮನ್ವಯ. ಇಲ್ಲಿ ಉಪಮೇಯವಾದ ವಸಂತ ಮಾಸದಲ್ಲಿ ಹೂಬಿಟ್ಟ ಮರಗಿಡಗಳು ಉಪಮಾನವಾದ ಮಧುವನಗಿತ್ತಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ. ಇಲ್ಲಿ ಅಂತೆ ಎಂಬ ಉಪಮಾವಾಚಕ ಪದ ಬಂದಿದ್ದು ಶೋಭಿಸುತ್ತಿದ್ದವು ಎಂಬ ಸಮಾನ ಧರ್ಮ ಇರುವುದರಿಂದ ಇದು ಉಪಮಾಲಂಕಾರವಾಗಿದೆ. ಇನ್ನು ಗಾದೆಯ ಮಹತ್ವವನ್ನು ವಿಸ್ತರಿಸಿ ಬರಬೇಕು. 3 ಪ್ರಶ್ನೆಗಳು, 3 ಅಂಕ, 1 ಪ್ರಶ್ನೆ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಭಾಳ ಚೆನ್ನಾಗಿರ್ತಕ್ಕಂಥದ್ದಿತ್ತು. ನಮ್ಮ ಜನ್ಮ ನೀಡಿದ ತಾಯಿಗಿಂತ ನಮಗೆ ಅನ್ನ ನೀಡಿ ಬಳಸ್ತಕ್ಕಂಥ ನಮ್ಮ ಈ ನಾಡು ಶ್ರೇಷ್ಠ ಅನ್ನೋದನ್ನು ನೀವೇನು ಮಾಡಬೇಕಾಗಿತ್ತು? ಬರಿಬೇಕಾಗಿತ್ತು. ವೆರಿ ಈಸಿಯಾಗಿರ್ತಕ್ಕಂಥದ್ದೇ ಇತ್ತು. ಇನ್ನು 2ನೇ ಗಾದೆ ಮಾತು ನೋಡಿದರೆ, ದೂರದ ಬೆಟ್ಟ ಕಣ್ಣಿಗೆ ನುಣ್ಣಂಗೆ ಅಂತಕ್ಕಂಥದ್ದು ಇದೆ. ನಾವು ಯಾವುದನ್ನು ಕೂಡ ಏನು ಮಾಡಬೇಕಪ್ಪ ಅಂತಂದರೆ, ಕಾಣ್ತಕ್ಕಂಥ ಸೌಂದರ್ಯ ಮಾತ್ರ ಗಮನ ಸೆಳೆದೆ ಅದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂಥ ಅರಿವು ಪರಿಜ್ಞಾನ ಇರಬೇಕು ಅನ್ನೋದು ಈ ಗಾದೆ ಮಾತು ಹೇಳ್ತದೆ. ಅದನ್ನು ನೀವೇನು ಮಾಡ್ಕೋಬೇಕಾಗಿತ್ತು? ಬರಿಬೇಕಾಗಿತ್ತು. ಆಲ್ರೆಡಿ ಎಲ್ಲವನ್ನು ನಾನು ಕೊಟ್ಟಿದ್ದೀನಿ, ನೋಡ್ಕೊಡ್ರಿ. ಇನ್ನು ಸಂದರ್ಭಕ್ಕೆ ಬರೋಣ. 33ನೇ ಪ್ರಶ್ನೆ ಇತ್ತು, ನಾನು ಮುಖ ಮೇಲಾಗಿ ಬಿದ್ದಿದ್ದೇನೆ ಅಂತ ಇದೆ. ಇದು ಎನ್ ಮೂರ್ತಿರಾವ್ ಅವರು ಬರೆದ ವ್ಯಾಘ್ರಗೀತೆಯ ಒಂದು ಗದ್ಯಪಾಠದ ವಾಕ್ಯವಾಗಿದೆ. ಇದನ್ನು ಶಾನುಭೋಗರು ಏನು ಮಾಡ್ತಾರಪ್ಪ ಅಂದರೆ ಗಾಡಿಯವರಿಗೆ ಹೇಳ್ತಾರೆ. ಸ್ವಾರಸ್ಯ ಏನಂತಂದ್ರೆ, ಹುಲಿಯು ಕೊನೆಯವರೆಗೂ ತನ್ನ ಕುಲಧರ್ಮವನ್ನು ಪಾಲಿಸಿತು ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿ ಬಂದದ. ಇನ್ನು ಮನುಷ್ಯನಂತೆ ಟೊಪ್ಪಿಗೆ ಇಲ್ಲವೇ ಅಂತ ಕೇಳಿದರೆ, ಇದು ಲಂಡನ್ ನಗರದ ಒಂದು ವಾಕ್ಯ. ವಿಕ್ರು ಗೋಕಾಕ್ ಅವರು ಬರೆದಿರ್ತಕ್ಕಂಥದ್ದು. ಲೇಖಕರು ಲಂಡನ್ ನಗರದಲ್ಲಿನ ಟೊಪ್ಪಿಗೆಗಳ ವಿಶೇಷತೆಯನ್ನು ಹೇಳುವಾಗ ಈ ಮಾತನ್ನು ಹೇಳಿದ್ದಾರೆ. ಅಂದರೆ ಮುಂದೆ ಹೋಗುವಾಗ ಇಲ್ಲಿ ಹೆಣ್ಣು ಮಕ್ಕಳ ಟೊಪ್ಪಿಗೆಯನ್ನು ಕುತೂಹಲದಿಂದ ಲೇಖಕರು ನೋಡ್ತಾರೆ. ಆ ಟೊಪ್ಪಿಗೆಗಳ ವಿಶೇಷತೆ ಅಂದರೆ, ಒಂದು ಟೊಪ್ಪಿಗೆಯಂತೆ ಇನ್ನೊಂದು ಟೊಪ್ಪಿಗೆ ಇರೋದಿಲ್ಲ. ಸಿಕ್ಕಿಸಿದ ಪುಚ್ಚವಾದರೂ ಕನಿಷ್ಠ ಪಕ್ಷ ಬೇರೆಯಾಗಿರ್ತದೆ. ಕೋಟ್ಯಾವಧಿ ಟೊಪ್ಪಿಗೆಗಳನ್ನು ಬೇಕಾದರೆ ಪರೀಕ್ಷಿಸಿ ಇದನ್ನು ಮನಗಾಣಬಹುದು. ಮನುಷ್ಯನಂತೆ ಟೊಪ್ಪಿಗೆ ಅಲ್ಲವೇ, ಒಬ್ಬ ಮನುಷ್ಯನಂತೆ ಇನ್ನೊಬ್ಬಳಿಲ್ಲ ಅನ್ನೋದನ್ನು ಏನು ಮಾಡಿದ್ದಾರೆ? ಹೇಳಿದ್ದಾರೆ. ಮುಂದಿನ ವಾಕ್ಯ, ಪಸರಂ ಗೊಟ್ಟೆ ನಿಲ್ಲಿ ದರ್ಕೆ ಮುಳಿಯಂದಿರಂತೆ ಇದೆ. ಇದು ಅಗ್ನಿಭೂತಿ ವಾಯುಭೂತಿಯರ ಕಥೆ ಅಂತಕ್ಕಂಥ ಶಿವ ಕೊಟ್ಯಾಚಾರ್ಯರು ಬರೆದಿರ್ತಕ್ಕಂಥ ವಾಕ್ಯ ಇದೆ. ಇದನ್ನು ಏನಾಗ್ತದಪ್ಪ ಅಂತಂದ್ರೆ, ನಮ್ಮನ್ನು ಅಂದರೆ ಈ ಅಗ್ನಿಭೂತಿ ಮತ್ತು ವಾಯುಭೂತಿಯರು
ಸೂರ್ಯಮಿತ್ರ ಅಗ್ನಿಭೂತ ಮತ್ತು ವಾಯುಭೂತರಿಗೆ ಈ ಮಾತನ್ನು ಏನು ಮಾಡ್ತಾರಪ್ಪ ಅಂದರೆ ಹೇಳ್ತಾನೆ. ಅಂದರೆ ಸಲುಗೆಯಿಂದ ಕೂಡಿದ ವಿದ್ಯೆಯನ್ನು ಕಲಿಸಿ ಪಂಡಿತರನ್ನಾಗಿ ಮಾಡಿದ ಸೂರ್ಯಮಿತ್ರ ನನ್ನ ಅಳಿಯಂದಿರ ಬಳಿ ಕ್ಷಮೆ ಕೇಳುವ ಔಚಿತ್ಯ ಸ್ವಾರಸ್ಯಪೂರ್ಣವಾಗಿದೆ ಅಂತ ಇಲ್ಲಿ ಬರೀಬೇಕು. ಇನ್ನು ಮುಂದೆ ಹಸುರಾಗಸ ಹಸಿರು ಮುಗಿಲು ಇದೆ. ಇದು ಕುವೆಂಪು ಬರೆದ ಹಸಿರು ಪದ್ಯದ ಸಾಲುಗಳಿತ್ತು. ಇಲ್ಲಿ ಕವಿ ಈ ಪ್ರಕೃತಿಯ ಸೌಂದರ್ಯವನ್ನು ವರ್ಣಿಸುವಾಗ ಈ ಮಾತನ್ನು ಹೇಳ್ತಾರೆ. ಹಸುರಾಗಿರುವ ಆಕಾಶ, ಹಸುರಿನ ಮುಗಿಲು, ಹಚ್ಚ ಹಸಿರು ಗದ್ದೆಯ ಬಯಲು, ಹಸುರಿನಿಂದ ಮುಗಿಲು, ಹಚ್ಚ ಹಸಿರು ಗದ್ದೆಯ ಬಯಲು, ಕಂಗೊಳಿಸುವ ಬೆಟ್ಟಗಳು, ಹಸಿರಾಗಿರುವ ಕಣಿವೆ, ಸಂಜೆ ಬಿಸಿಲು ಕೂಡ ಹಸಿರಾಗಿ ಕಂಗೊಳಿಸುತ್ತಿದೆ ಅಂತ ಬರೀಬೇಕಿತ್ತು. ಮುಂದಿನ ಸಾಲು ಪಡೆದರೋ ಗುಂಡ ಕರುಣ ಇಲ್ಲದಾಂಗ ಅಂತ ಇದೆ. ಸೊ ಇದು ಕೂಡ ಏನಾಗ್ಯದಪ್ಪ ಅಂದ್ರೆ ಈ ವಾಕ್ಯವನ್ನು ಡಾಕ್ಟರ್ BS ಗದ್ದಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಅನ್ನೋ ಕೃತಿಯಿಂದ ಆರಿಸಲಾದ ಹಲಗಲಿ ಬೇಡರು ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ಕಂಪನಿ ಸರ್ಕಾರ ಹೊರಡಿಸಿದ ನಿಶಸ್ತ್ರೀಕರಣದ ಆದೇಶವನ್ನು ವಿರೋಧಿಸಿ ಇದನ್ನು ಏನು ಮಾಡ್ತಾರೆ ಅಂತ ಹೇಳ್ತಾರೆ. ಇನ್ನು ಇದು ನೂಕ ತಪ್ಪ ನೆನೆಯನದು ಸಭೆಗಳು ನುಡಿಯದಂತೆ ಅಂತ ಇದೆ. ಇದು ಕೆಮ್ಮನೆ ಮೀಸೆ ಒತ್ತನೆ ಅಂತಕ್ಕಂಥ ಪದ್ಯಪಾಠದ ವಾಕ್ಯ ಇದೆ. ಸೊ ಅದು ಕೂಡ ನೋಡ್ಕೊಡ್ರಿ, ಇಂಪಾರ್ಟೆಂಟ್ ಇತ್ತು ಪದ್ಯ. ಕಲುಷಿತವಾದಿ ನದಿ ಜಲಗಳಿಗೆ ಮುಂಗಾರಿನ ಮಳೆಯಾಗೋಣ, ಬರಡಾಗಿರುವಿ ಕಾಡು ಮೇಡುಗಳ ವಸಂತವಾಗುತ್ತ ಮುಟ್ಟೋಣ. ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದಳು ಬದುಕೋಣ, ಭಯ ಸಂಶಯದಳು ಕಂದಿದ ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ. ಮೌಲ್ಯಾಧಾರಿತ ಸಾರಾಂಶ ಇತ್ತು. ಸೊ ಭೂಮಂಡಲದಲ್ಲಿ ಕೌಶಲ್ಯ ಪಡೆದ ಕುಮಾರ ಶ್ರೀರಾಮನೊಬ್ಬನೇ ವೀರ, ಆತನ ಯಜ್ಞದ ಕುದುರೆ ಇದು. ನಿರ್ವಹಿಸಲು ಸಮರ್ಥರಾದವರು ಯಾರಾದರೂ ಇದ್ದರೆ ತಡೆಯಲಿ, ಲೇಖನವನ್ನು ಓದಿ ಇವನ ಅಹಂಕಾರವನ್ನು ಬಿಡಿಸದೇ ಇದ್ದರೆ ತನ್ನ ತಾಯಿಯನ್ನು ಎಲ್ಲ ಜನರು ಬಂಜೆ ಎನ್ನದೇ ಇರುವರೇ, ತನಗೆ ಬರುವ ಈ ತೋಳುಗಳು ಎತ್ತಕ್ಕೆ ಬೇಕು ಎಂದು ಪ್ರತಿಜ್ಞೆಯನ್ನು ಕೈಗೊಂಡು ಲವ ಹೇಳಿದ ಅಂತಕ್ಕದ್ದನ್ನು ಇದರಲ್ಲಿ ಇತ್ತು. ಮೌಲ್ಯ ಏನದಪ್ಪ ಅಂದ್ರೆ ಶ್ರೀರಾಮನ ವೀರತನ, ಲವತನ ತಾಯಿ, ವೀರಜನನಿಯ ಮಾತೃಪ್ರೇಮ ಮತ್ತು ವೀರತ್ವವನ್ನು ಪ್ರದರ್ಶಿಸುವ ಪ್ರತಿಜ್ಞೆಯಲ್ಲಿ ವ್ಯಕ್ತವಾಗಿದೆ. 4 ಮಾರ್ಕ್ಸ್ ಕ್ವಶನ್. ನಾಲ್ವಡಿ ಕೃಷ್ಣರಾಜ ಒಡೆಯರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಹೇಗಾಯಿತು ಅಂತ ಕೇಳಿದ್ದಾರೆ. ಆಲ್ರೆಡಿ ಬಹಳಷ್ಟು ಇದು ರಿಪೀಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ನಿಮಗೂ ಕೂಡ ಗೊತ್ತಿದೆ, ಆಲ್ರೆಡಿ ಕೊಟ್ಟಿದ್ದೀನಿ. ಸ್ವಲ್ಪ ಪಾಸ್ ಮಾಡಿ ಅದನ್ನು ನೋಡ್ಕೊಡ್ರಿ. ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಭಾಗ್ಯಶಿಲ್ಪಿಗಳ ಪಾಠದ 2 ಪ್ರಶ್ನೆಗಳನ್ನು ಕೇಳಿದ್ರು. ವಿಶ್ವೇಶ್ವರಯ್ಯ ಅವರು ಮೈಸೂರು ದಿವಾನರಾಗಿ ಸಲ್ಲಿಸಿದ ಸೇವೆಗಳನ್ನು ಸಹಿತ ಕೊಟ್ಟಿದ್ದರು. ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆನೇ ಇತ್ತು. ಇನ್ನು ಮುಂದಿನ ಪದ್ಯಭಾಗದ ಪ್ರಶ್ನೆಗಳಿಗೆ ಹೋಗೋಣ. ಪಾಂಡವರನ್ನು ರಕ್ಷಿಸಬೇಕೆಂದು ನಿರ್ಧರಿಸಿದ ಶ್ರೀಕೃಷ್ಣನ ಕರ್ಣನಿಗೆ ಒಡ್ಡಿದ ಆಮಿಷಗಳನ್ನು ಸಂಗ್ರಹಿಸಿ ಬರೀರಂತೆ ಇದೆ. ಆಲ್ರೆಡಿ ಇದನ್ನು ನಾನು ಕೊಟ್ಟಿನಿ, ಸ್ವಲ್ಪ ಪಾಸ್ ಮಾಡಿರಿ. ನೆಕ್ಸ್ಟ್, ಪಾಂಡವರು ಸಹೋದರರೆಂದು ತಿಳಿದಾಗ ಕರ್ಣನ ಮನಸ್ಥಿತಿಯಲ್ಲಿ ನಿಮ್ಮ ಮಾತುಗಳಲ್ಲಿ ಬರೀರಿ ಅಂತ ಕೇಳಿದರು. ಇದು ಕೂಡ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಇತ್ತು. ಸೊ ನೋಡ್ಕೊಳ್ಬೋದು. ಇನ್ನು ಮುಂದೆ ಕೊಟ್ಟಿರೋ ಗದ್ಯ ಭಾಗವನ್ನು ಓದಿ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರೀಬೇಕಿತ್ತು. ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ? ಪ್ರಾಕೃತಿಕ ಮತ್ತು ಪೂರ್ವಜರು ಮಾಡಿಟ್ಟ ಕೆರೆ, ಮದಕ, ಒಡ್ಡುಗಳಂಥ ತಡೆಗಳನ್ನು ನಾವಿಂದು ನಾಶಗೊಳಿಸಿದ ಕಾರಣ ಮಳೆಗಾಲದಲ್ಲಿ ಭೂಮಿಯ ಒಡಲು ತುಂಬೋದಿಲ್ಲ ಅಂತ ಇದೆ. ಸೊ ಇದು ಮೇಲಿಂದು ಮತ್ತು ಕೆಳಗಡೆಯಿಂದ ಆಗಿರ್ತಕ್ಕಂಥದ್ದು. ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ತುಂಬೋದಿಲ್ಲ ಅಂತ ಕೇಳಿದರೆ ಇದು ಪ್ರಶ್ನೆ ಉತ್ತರ ಇದು ಬರಬೇಕು. ಓಕೆನಾ. ಇನ್ನು ಮಳೆಗಾಲದಲ್ಲಿ ಭೂಮಿಯ ಒಡಲು ಏಕೆ ಅಂತರ್ಜಲ ಮಟ್ಟ ಹೇಗೆ ಹೆಚ್ಚುತ್ತದೆ ಅಂತ ಕೇಳಿದ್ದಾರೆ. ಅದರದ ಆನ್ಸರ್ ಕೆಳಗಡೆ ಇದೆ, ಸ್ವಲ್ಪ ಕನ್ಫ್ಯೂಸ್ ಮಾಡಿದ್ದಾರೆ. ಒಂದು ಮಣ್ಣು ಒಂದು ಸ್ಪಂಜಿನಂತೆ ಮಳೆಗಾಲದಲ್ಲಿ ಬಿದ್ದ ಮಳೆಯೆಲ್ಲ ಭೂಮಿಯ ಮೇಲಿಂದಲೇ ಹರಿದೋಡುತ್ತದೆ. ಅದನ್ನು ನಾವು ಬೇರೆ ಬೇರೆ ಕ್ರಮದಿಂದ ಮಣ್ಣಿನೊಳಕ್ಕೆ ಇಳಿಸಿಬಿಟ್ಟರೆ ಈ ಸ್ಪಂಜು ಒದ್ದೆಯಾಗುತ್ತದೆ. ಅದು ನಿಧಾನವಾಗಿ ತಾನು ಹೀರಿಕೊಂಡಿದ್ದರೆ ಸ್ವಲ್ಪಾಂಶ ನೀರನ್ನು ಬಿಟ್ಟುಕೊಡುತ್ತದೆ. ಹೀಗೆ ಬಿಟ್ಟುಕೊಟ್ಟ ನೀರು ಅಂತರ್ಜಲ ಮಟ್ಟವನ್ನು ಹೆಚ್ಚಿಸುತ್ತದೆ ಅಂತ ಬರೀಬೇಕು. ಸೊ ಮೇಲಿಂದ ಕೆಳಗೆ, ಕೆಳಗಿಂದ ಮೇಲಾಗಿದೆ, ಅದನ್ನು ನೋಡಿಕೊಡ್ರಿ. ಇನ್ನು ಪತ್ರ ಕೇಳಿದ್ದಾರೆ. ನಿಮ್ಮನ್ನು ಉಡುಪಿಯ ಸರ್ಕಾರಿ ಪ್ರೌಢಶಾಲೆಯ ಅವಿನಾಶ ಅಂತ ಭಾವಿಸಿ ಮಳೆ ಕೊಯ್ಲು ತೊಟ್ಟಿ ನಿರ್ಮಿಸುವಂತೆ ಕೋರಿ ನಗರಸಭೆ ಆಯುಕ್ತರಿಗೆ ಪತ್ರ ಬರೀಬೇಕು. ಇವರಿಂದ ಅವಿನಾಶ 10ನೇ ತರಗತಿ ಸರ್ಕಾರಿ ಪ್ರೌಢಶಾಲೆ ಉಡುಪಿ. ಇವರಿಗೆ ಮಾನ್ಯ ಆಯುಕ್ತರು ನಗರಸಭೆ ಉಡುಪಿ, ಮಾನ್ಯರೇ, ನಮ್ಮ ಶಾಲೆಯಲ್ಲಿ ಮಳೆ ಕೊಯ್ಲು ತೊಟ್ಟಿ ನಿರ್ಮಾಣ ಮಾಡುವ ಕುರಿತು. ಸೊ ಇದನ್ನು ಬರೆದು ವಂದನೆಗಳು, ಸ್ಥಳ ದಿನಾಂಕ, ತಮ್ಮ ವಿಶ್ವಾಸ ಹಾಕಿದರೆ ಆಗ್ತದೆ. ಇನ್ನು ವೈಯಕ್ತಿಕ ಪತ್ರ ಇತ್ತು. ನಿಮ್ಮನ್ನು ಮಂಗಳೂರಿನ ಸರ್ಕಾರಿ ಪ್ರೌಢಶಾಲೆಯ ನೇಹ ಅಂತ ತಿಳಿರಿ. ಶಾಲಾ ವಾರ್ಷಿಕೋತ್ಸವಕ್ಕೆ ಆಹ್ವಾನಿಸಿ ಹುಬ್ಬಳ್ಳಿಯಲ್ಲಿ ವಾಸಿಸುವ ಜ್ಯೋತಿಗೆ ಪತ್ರ ಬರೀಬೇಕಂತಿತ್ತು. ಅದನ್ನು ಕೂಡ ನೋಡಿರಿ. ಇನ್ನು ಪ್ರಬಂಧ ಕೊಟ್ಟಿದ್ದೀನಿ. ಸಾಮಾಜಿಕ ಪಿಡುಗುಗಳು ವೆರಿ ಇಂಪಾರ್ಟೆಂಟ್. ಪ್ರಬಂಧಗಳು ಬರೆಯುವಾಗ ಪೀಠಿಕೆ ಬರೀಬೇಕು, ವಿಷಯದ ನಿರೂಪಣೆ ಬರೀಬೇಕು. ವಿಷಯದ ನಿರೂಪಣೆ ಆದ ನಂತರ ಏನು ಬರೀಬೇಕಪ್ಪ ಅಂದ್ರೆ ಲಾಸ್ಟ್ ಉಪಸಂಹಾರವನ್ನು ಬರೀಬೇಕು. ಇಷ್ಟು ಬರೆದ್ರೆ ಮೂಢನಂಬಿಕೆ ಅಂತಕ್ಕಂಥ ಸಾಮಾಜಿಕ ಪಿಡುಗುಗಳು ಅಂತಕ್ಕಂಥ ಪ್ರಬಂಧ ಮುಗೀತು. ಗಣಿತದಲ್ಲಿ ವಿಡಿಯೋಗಳು ಹಾಕಿದ್ದೀವಿ.